ಒಂದ್ ನಿಮಿಷ ಇರಿ. 10 ರೂಪಾಯಿ ನೋಟನ್ನ ಖರ್ಚು ಮಾಡೋದಕ್ಕೆ ಹೋಗ್ಬೇಡಿ. ಹೌದು, ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರಿ. ನೀವೇನಾದ್ರೂ 10 ರೂಪಾಯಿ ನೋಟನ್ನ ತಗೊಂಡು ಹೋಗಿ ಅಂಗಡಿಯವನಿಗೋ ಅಥವಾ ಹುಂಡಿಗೋ ಹಾಕೋಕೆ ಹೊರಟಿದ್ರೆ ಹಿಂದಕ್ಕೆ ಬನ್ನಿ. ಆ ನೋಟನ್ನ ಹಾಗೆ ಇಟ್ಕೊಳ್ಳಿ. ಅದನ್ನ ಜೋಪಾನವಾಗಿ ನಿಮ್ಮ ಹತ್ರ ನೀವು ಇಟ್ಕೊಳ್ಳಿ. ನಿಮಗೆ ಅಂದಾಜಿಲ್ಲ, ಸಾಧಾರಣ ಒಂದು ಪೇಪರ್ ಅಂತ ಅನ್ಕೊಂಡು ನೀವು ಏನನ್ನ ನೀವು ಕಳ್ಕೊಳ್ತಾ ಇದ್ರಿ ಅಂತ. ನೀವು 10 ರೂಪಾಯಿ ಹಣವನ್ನ ಖರ್ಚು ಮಾಡ್ತಾ ಇರ್ಲಿಲ್ಲ. ನಿಮ್ಮ ಒಂದು ಬಡತನಕ್ಕೆ ನೀವು ಸ್ವಾಗತ ಕೋರ್ತಾ ಇದ್ರಿ. ನಿಮ್ಮ ಕೈಯಿಂದಾನೇ ನಿಮ್ಮ ಅದೃಷ್ಟದ ಚಾವಿಯನ್ನ ನೀವು ಹೊರಗಡೆ ಎಸಿತಾ ಇದ್ರಿ. ಕೇಳೋದಕ್ಕೆ ತುಂಬಾ ವಿಚಿತ್ರ ಅನಿಸ್ತಿದೆ. ನನ್ನ ಮಾತಿನ ಮೇಲೆ ಕೋಪ ಬರ್ತಾ ಇದೆ ಅಂತ ನನ್ಗೆ ಗೊತ್ತು. 10 ರೂಪಾಯಿಗೆ ಏನ್ ಯೋಗ್ಯತೆ ಇದೆ ಅಂತ ನೀವು ಕೇಳ್ಬೋದು. ಇದರಿಂದ ಒಂದು ಕಪ್ ಕಾಫಿನೂ ಬರಲ್ಲ ಸರಿಯಾಗಿ ಅಂತ ಅನ್ಕೋಬಹುದು. ಇದೇ ಸುಳ್ಳನ್ನ ನಾವು ಇಷ್ಟು ದಿನಗಳ ಕಾಲ ಕೇಳ್ತಾ ಬಂದಿದೀವಿ. ಇದೇ ಒಂದು ಪರದೆಯನ್ನ ನಮ್ಮ ಕಣ್ಣುಗಳಿಗೆ ಹಾಕ್ತಾ ಬಂದಿರೋದು. ಆ 10 ರೂಪಾಯಿ ನೋಟು ಸಾಧಾರಣ ಒಂದು ಪೇಪರ್ ಖಂಡಿತ ಅಲ್ಲ. ಅದು ಯೂನಿವರ್ಸ್‌ನ ಈ ಮ್ಯಾಟ್ರಿಕ್ಸ್‌ನ ಒಂದು ಫಿನಾನ್ಷಿಯಲ್ ಪೋರ್ಟಲ್ಲು ಅದೊಂದು ಬಿತ್ತಿರುವಂತಹ ಬೀಜ. ಅದಕ್ಕೆ ನೀವು ಸರಿಯಾದ ಕೋಡ್ ಅನ್ನ ಹಾಕಿ ಆಕ್ಟಿವೇಟ್ ಮಾಡ್ಬಿಟ್ರೆ ಅದು ನಿಮಗೋಸ್ಕರ ಸಾವಿರ ಸಾವಿರ ಹಣವನ್ನ ನಿಮಗೆ ತಂದು ಕೊಡಬಲ್ದು, ಸೃಷ್ಟಿ ಮಾಡಬಲ್ದು. ಆದ್ರೆ ಅದನ್ನ ನೀವು ಅಜ್ಞಾನದಿಂದ ಖರ್ಚು ಮಾಡ್ಬಿಟ್ರೆ ಇಡೀ ಜೀವನ 10 ರೂಪಾಯಿಗೋಸ್ಕರ ನೀವು ಕಷ್ಟ ಪಡ್ತಾ ಇರ್ತೀರಾ, ಶ್ರಮ ಪಡ್ತಾ ಇರ್ತೀರಾ, ಯೋಚಿಸ್ತಾ ಇರ್ತೀರಾ, ನನ್ನ ಹತ್ರ ಯಾಕೆ ಹಣ ಬರ್ತಾ ಇಲ್ಲ ಅಂತ. ಹಾಗಾಗಿ ನಾವಿವತ್ತು ಹಣದ ಒಂದು ಸೀಕ್ರೆಟ್ ಸೈನ್ಸ್ ಮತ್ತೆ ಸೀಕ್ರೆಟ್ ಕೋಡಿಂಗ್ ಸಿಸ್ಟಮ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಇದನ್ನ ಪ್ರಪಂಚದ ಕೇವಲ 1% ಶ್ರೀಮಂತರು ಮಾತ್ರ ತಿಳ್ಕೊಂಡಿರೋದು. ಆದ್ರೆ ಅವ್ರು ಅದು ಯಾರಿಗೂ ಹೇಳೋದಿಲ್ಲ ಅಷ್ಟೇನೆ. ಅವರಿಗೆ ಗೊತ್ತು ಕರೆನ್ಸಿ ಅಂದ್ರೆ ಒಂದು ಬರೀ ಪೇಪರ್ ಅಲ್ಲ. ಕರೆನ್ಸಿ ವರ್ಡ್ ಬಂದಿರೋದೇ ಕರೆಂಟ್ ಇಂದ. ಕರೆಂಟ್ ಅಂದ್ರೆ ಏನು? ವಿದ್ಯುತ್. ಅಂದ್ರೆ ವಿದ್ಯುತ್ತಿನ ಒಂದು ಫ್ಲೋ ಅಂತ, ನೀರಿನ ಫ್ಲೋ ಅಂತ ನಾವು ಹೇಗೆ ಹೇಳ್ತೀವಿ, ಹಾಗೆ ಕರೆಂಟಿನ ಫ್ಲೋ ಅಂತ ನಾವು ಹೇಳ್ತೀವಿ. ಇದು ಹಣದ ಕರೆನ್ಸಿ ಅಂದ್ರೆ ಕರೆಂಟ್ ಕೂಡ ಅದೇ ತರನೇ. ಯಾವುದೇ ಒಂದು ಫ್ಲೋ ಆಗೋದಕ್ಕೆ ಅದಕ್ಕೊಂದು ಡೈರೆಕ್ಷನ್, ಒಂದು ವೇ ಬೇಕು, ಡೈರೆಕ್ಷನ್ ಬೇಕು, ಒಂದು ಮಾಧ್ಯಮ ಬೇಕಾಗತ್ತೆ, ಅಂದ್ರೆ ಒಂದು ಮೀಡಿಯಾ ಬೇಕಾಗತ್ತೆ. ನಿಮ್ಮ ಕೈಯಲ್ಲಿರೋ ನೋಟು ಅದು ಡೆಡ್ ಕರೆಂಟ್ ಆಗಿದೆ. ಈಗ ಅದು ನಿಶ್ಚಲ ಆಗಿದೆ. ಅದಕ್ಕೆ ಯಾವುದೇ ಡೈರೆಕ್ಷನ್ ಇಲ್ಲ ಅಂತ ಅನ್ಕೊಂಡ್ರೆ ಹಾಗಾಗಿ ಅದು ಬರುತ್ತೆ, ಹಾಗೇನೆ ಅದು ಹೊರಟೋಗುತ್ತೆ. ಇವತ್ತು ನಾವು ಆ ನೋಟಲ್ಲಿ ಪ್ರಾಣವನ್ನ ಅಂದ್ರೆ ಚೇತನವನ್ನ ತುಂಬ್ತಾ ಇದೀವಿ. ನಾವಿವತ್ತು 10 ರೂಪಾಯಿ ನೋಟನ್ನ ಒಂದು ಮನಿ ಮ್ಯಾಗ್ನೆಟ್ ಆಗಿ ಚೇಂಜ್ ಮಾಡ್ತಾ ಇದೀವಿ. ನಿಮಗೆ ಅನಿಸ್ತಾ ಇದ್ರೆ ಇದೆಲ್ಲ ನಾನ್ಸೆನ್ಸ್ ಅಂತ ವಿಡಿಯೋನ ನೀವು ಬಿಟ್ಟು ಹೋಗ್ಬೋದು. ಕೊನೆವರೆಗೂ ವಿಡಿಯೋ ನೋಡ್ತೀನಿ, ಅರ್ಥ ಮಾಡ್ಕೊಳ್ತೀನಿ ಅಂತ ಇದ್ರೆ ಆ ಫ್ರೀಕ್ವೆನ್ಸಿಯನ್ನ ನೀವು ಟ್ಯಾಪ್ ಮಾಡೋದಕ್ಕೆ ನೀವು ರೆಡಿ ಇದ್ರೆ, ಬ್ರಹ್ಮಾಂಡದಿಂದ ಹಣವನ್ನ ಸೆಳೆಯುವಂತ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗ್ಬೇಕು ನೀವು ಅಂತ ಇದ್ರೆ, ನಿಮ್ಮ ರೆಪ್ಪೆಗಳನ್ನು ಸಹ ನೀವು ಆಡಿಸದೆ ಕುತ್ಕೊಂಡು ನೋಡ್ತಾ ಇದ್ರೆ ನೀವು ಬರೀ ಒಂದು ವಿಡಿಯೋನ ನೋಡ್ತಾ ಇಲ್ಲ, ಇವತ್ತು ನೀವು ಫಿನಾನ್ಷಿಯಲ್ ರಿಯಾಲಿಟಿಯನ್ನ ಪುನಃ ಬರೆಯೋದಕ್ಕೆ ಹೋಗ್ತಾ ಇದ್ದೀರಾ. ಎಲ್ಲಕ್ಕಿಂತ ಮೊದಲು ನೀವು ತಿಳ್ಕೋಬೇಕು, ನೀವು ಯಾಕೆ ಬಡವರಾಗಿದ್ದೀರಾ ಅನ್ನೋದನ್ನ. ಯಾಕೆ ನಿಮ್ಮ ಹತ್ರ ಹಣ ನಿಲ್ತಾ ಇಲ್ಲ? ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ತುಂಬಾ ಹಾನೆಸ್ಟ್ ಆಗಿದ್ದೀರಾ, ಡೈಲಿ ಪ್ರೇಯರ್ ಕೂಡ ಮಾಡ್ತೀರಾ, ಆದ್ರೂ ತಿಂಗಳ ಕೊನೆಗೆ ಜೇಬು ಖಾಲಿ ಆಗ್ಬಿಡುತ್ತೆ. ಇದರ ಆನ್ಸರು ನಿಮ್ಮ ವ್ಯಾಲೆಟ್ ಅಲ್ಲಿ ಅಥವಾ ನಿಮ್ಮ ಪರ್ಸಲ್ ಇಲ್ಲ. ಅದಿರೋದು ನಿಮ್ಮ ಎನರ್ಜಿ ಫೀಲ್ಡ್ ಅಲ್ಲಿ. ಮನಿ ಅನ್ನೋದು ಒಂದು ಪವರ್ಫುಲ್ ಎನರ್ಜಿ ಅಂತ ನಾವು ಯಾವತ್ತೂ ತಿಳ್ಕೊಳ್ತಾ ಇರ್ತೀವಿ. ಅಂಡ್ ಎನರ್ಜಿಗೆ ಕಮಾಂಡ್ ಬೇಕಾಗಿರುತ್ತೆ. ಎಲ್ಲಿವರೆಗೂ ನೀವು ಮನಿಗೆ ನೀನು ಏನ್ ಮಾಡ್ಬೇಕು ಅಂತ ಕಮಾಂಡ್ ಅನ್ನ ಕೊಡೋದಿಲ್ವೋ ಅಲ್ಲಿ ತನಕ ಅದು ಐಡಲ್ ಆಗಿರುತ್ತೆ, ಸ್ಕ್ಯಾಟರ್ ಆಗಿರುತ್ತೆ. ಇಷ್ಟು ದಿನ ನೀವು ಹಣಕ್ಕೆ ಏನ್ ಮಾಡ್ತಾ ಇದ್ರಿ? ಒಂದೇ ಕಮಾಂಡ್ ಕೊಡ್ತಾ ಇದ್ರಿ, ಖರ್ಚಾಗ್ಬೇಕು, ಬಿಲ್ ಪೇ ಮಾಡ್ಬೇಕು, ಫುಡ್ಗೆ, EMIಗೆ, ರೆಂಟ್ಗೆ, ಬರೀ ಕಾಯಿಲೆಗಳಿಗೆ. ಇದೇ ರೀತಿ ನೀವು ಹೊರಗೆ ಹೋಗೋದಕ್ಕೆ ಮಾತ್ರ ನೀವು ಟ್ರೈನಿಂಗ್ ಕೊಡ್ತಾ ಇದ್ರಿ. ಆದ್ರೆ ಅದಕ್ಕೆ ಯಾವತ್ತು ನೀವು ನಿಲ್ಲೋದಕ್ಕೆ, ಒಳಗೆ ಬರೋದಕ್ಕೆ, ಜಾಸ್ತಿ ಆಗೋದಕ್ಕೆ ಕೋಡನ್ನ ನೀವು ಕೊಡ್ತಾನೆ ಇರ್ಲಿಲ್ಲ. ನಾನಿವತ್ತು ಆ ಕೋಡನ್ನ 10 ರೂಪಾಯಿ ನೋಟಿನ ಮೇಲೆ ಬರಿತಾ ಇದ್ದೀವಿ. ಇದು ಯಾವುದೇ ಒಂದು ಜಾದು ಮಾಟ ಮಂತ್ರ ಖಂಡಿತ ಅಲ್ಲ. ಇದು ಸೀಕ್ರೆಟ್ ಜೋಮೆಟ್ರಿ ಮತ್ತೆ ನ್ಯೂಮರಾಲಜಿಯ ಒಂದು ಫ್ರೀಕ್ವೆನ್ಸಿಯ ಒಂದು ಸೈನ್ಸ್. ನಾವು ಯಾವ ನಂಬರ್ ಅನ್ನ ಯೂಸ್ ಮಾಡ್ತಿದೀವಿ ಇಲ್ಲಿ ಅಂದ್ರೆ ಅದು 888. ಇದನ್ನ ತುಂಬಾ ಕಾನ್ಸಂಟ್ರೇಷನ್ ಇಂದ ಮೈಂಡ್ ಅಲ್ಲಿ ನೀವು ಇಟ್ಕೊಳ್ಳಿ. 888 ಇದು ಯೂನಿವರ್ಸ್ ನ ಗೋಲ್ಡನ್ ಮನಿ ಕೋಡ್. ಇದು ಈ ನಂಬರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣ ಸಿಗುವಂತಹ ಪೋರ್ಟಲ್ ಅನ್ನ ಓಪನ್ ಮಾಡುವಂತಹ ಕೋಡು. ಇದನ್ನ ಅಲ್ಟಿಮೇಟ್ ಮನಿ ನಂಬರ್ ಅಂತ ಹೇಳ್ತಾರೆ. ಈ ನಂಬರು ವೆಲ್ತ್ ಫ್ಲೋ, ಬಿಸ್ನೆಸ್, ಕರಿಯರ್ ಸಕ್ಸಸ್, ಮ್ಯಾನಿಫೆಸ್ಟೇಷನ್ ಆಫ್ ಮನಿ ಗೋಲ್ಸ್, ಹಾಗೇನೆ ಇದು ಅಲ್ಟಿಮೇಟ್ ಮನಿ ಅಟ್ರಾಕ್ಷನ್ ನಂಬರ್ ಕೂಡ ಅಂಡ್ ನಂಬರ್ ಆಫ್ ಫಿನಾನ್ಷಿಯಲ್ ಅಬಂಡೆನ್ಸ್ ಮತ್ತೆ ಪ್ರಾಸ್ಪರಿಟಿ ಅಂತಾನು ಹೇಳ್ತಾರೆ. ಬಟ್ ನೆನ್ಪಿಟ್ಕೊಳ್ಳಿ, ಬರೀ ನಂಬರ್ ಬರ್ದ್ಬಿಟ್ರೆ ಏನು ಆಗಲ್ಲ. ಹಾಗೇನಾದ್ರೂ ಆಗಿದ್ರೆ ಎಲ್ಲರೂ ನೋಟಿನ ಮೇಲೆ ಬರೆದು ಕೋಟ್ಯಾಧೀಶರಾಗ್ತಾ ಇದ್ರು. ನಿಜವಾದ ರಹಸ್ಯ ಇರೋದಿಲ್ಲಿ ಪ್ರೋಸೆಸ್ ಅಲ್ಲಿ, ಟೆಕ್ನಿಕಲ್ಲಿ. ನೀವು ಯಾವ ರೀತಿಯಾಗಿ ನೋಟನ್ನ ಫೋಲ್ಡ್ ಮಾಡ್ತೀರಾ, ಯಾವ ಇಂಕ್ ಅನ್ನ ಯೂಸ್ ಮಾಡ್ತೀರಾ, ಯಾವ ಫೀಲಿಂಗ್ ಇಂದ ನೀವು ಅದನ್ನ ಬರಿತೀರಾ, ನೋಟನ್ನ ನೀವು ಪಾಕೆಟ್ ಅಲ್ಲಿ ಯಾವ ರೀತಿ ಇಟ್ಕೊಳ್ತೀರಾ, ಒಂದು ಚಿಕ್ಕ ಚಿಕ್ಕ ತಪ್ಪು ಕೂಡ ಇಡೀ ಪ್ರೋಸೆಸ್ ಅನ್ನ ವೇಸ್ಟ್ ಮಾಡ್ಬಿಡುತ್ತೆ. ಇದರಿಂದ ಉಲ್ಟಾ ಪರಿಣಾಮ ಅಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗ್ಬೋದು. ಸೊ ನಾನು ಹೇಳುವಂತ ಒಂದೊಂದು ಪದಗಳನ್ನ ನೀವು ತುಂಬಾ ತುಂಬಾ ಫೋಕಸ್ ಇಟ್ಟು ಕೇಳ್ಬೇಕು. ಯಾಕಂದ್ರೆ ಇದು ನಿಮ್ಮ ಜೀವನದ ಪ್ರಶ್ನೆ, ನೆನ್ಪಿಡಿ. ಮೊದಲು ನೀವು 10 ರೂಪಾಯಿದೊಂದು ನೋಟನ್ನ ತಗೋಬೇಕು. ನೀವು ಕ್ವಶನ್ ಕೇಳ್ಬೋದು, 10 ರೂಪಾಯಿ ನೋಟ ಯಾಕೆ ತಗೋಬೇಕು, 500 ರೂಪಾಯಿ ಯಾಕೆ ಬೇಕಿಲ್ಲ, 2000 ರೂಪಾಯಿ ಯಾಕೆ ಬೇಕಿಲ್ಲ ಅಂತ. ಇದರ ಹಿಂದೆ ಡೀಪ್ ಆಗಿರೋ ಸ್ಪಿರಿಚುವಲ್ ರೀಸನ್ ಇದೆ. ನಂಬರ್ನ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಂಪ್ಲೀಷನ್ ಹಾಗೂ ಹೊಸ ಶುರುವಾತಿನ ಒಂದು ಪ್ರತೀಕ 10. 10 ನಂಬರ್ ಆಗಿರೋದು 1 ಮತ್ತೆ 0 ಇಂದ, ಅಂದ್ರೆ 0 ಮತ್ತೆ ನಂಬರ್ 1 ಇಂದ. ನಂಬರ್ 1 ಸೂರ್ಯ, ಆತ್ಮ ಅಂದ್ರೆ ಬಿಗಿನಿಂಗ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. 0 ಅಂದ್ರೆ ಅನಂತ, ಅನಂತ ಶೂನ್ಯ ಅಂದ್ರೆ ಬ್ರಹ್ಮಾಂಡ, ಅಲ್ಲಿಂದ ಪ್ರತಿಯೊಂದರ ಉಗಮನು ಶುರು ಆಗೋದು.
ಹಾಗಾಗಿ 10 ಆಗಿರೋದು 1 ಮತ್ತೆ ಶೂನ್ಯದಿಂದ. 1 ನಂಬರ್ ಅಂದ್ರೆ ಸೂರ್ಯ, ಆತ್ಮ ಅಂದ್ರೆ ಬಿಗಿನಿಂಗ್ ಅಂತ ತಿಳ್ಕೊಂಡ್ವಿ. ಅಂಡ್ 0 ಅಂದ್ರೆ ಅದು ಅನಂತ, ಶೂನ್ಯ ಅಥವಾ ಬ್ರಹ್ಮಾಂಡ. ಆ ಒಂದು ಸ್ಪೇಸು ಅಲ್ಲಿಂದನೇ ಪ್ರತಿಯೊಂದರ ಉಗಮ ಆಗತ್ತೆ. ನಾವು ಅನಾದಿ ಕಾಲದಿಂದನೂ ಅದನ್ನ ಕೇಳ್ಕೊಂಡ್ ಬಂದಿದೀವಿ. ಯಾವಾಗ ನೀವು 10ರ ನೋಟನ್ನ ನಿಮ್ಮ ಸೀಡ್ ಮನಿ ಮಾಡ್ಕೊಳ್ತೀರೋ, ಅಂದ್ರೆ ಬೀಜ ಮಾಡ್ಕೊಳ್ತಿರೋ ಹಣ ಸಂಪಾದನೆ ಮಾಡೋದಕ್ಕೆ, ಬ್ರಹ್ಮಾಂಡಕ್ಕೆ ಒಂದು ಮೆಸೇಜ್ ಅನ್ನ ಕಳಿಸ್ತಾ ಇದ್ದೀರಾ, ನಾನು ಒಂದು ಹೊಸ ಬಿಗಿನಿಂಗ್ ಅಂದ್ರೆ ಹೊಸ ಒಂದು ಆರಂಭಕ್ಕೆ ನಾನು ರೆಡಿ ಆಗಿದ್ದೀನಿ ಅಂತ. ಎಂತಹ ಬಿಗಿನಿಂಗ್ ಅಂದ್ರೆ ಅದು ಅನಂತದವರೆಗೂ ಹೋಗುವಂಥದ್ದು. 10 ರೂಪಾಯಿನ ಒಂದು ನೋಟು ಫೌಂಡೇಶನ್ ಇದ್ದ ಹಾಗೆ ನೆನ್ಪಿಡ್ಕೊಳ್ಳಿ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಮಾರುತಗಳು ಫೌಂಡೇಶನ್ ಮೇಲೇನೆ ನಿಲ್ಲೋದು, ಗಾಳಿಯಲ್ಲಿ ಯಾವತ್ತೂ ನಿಲ್ಲೋದಿಲ್ಲ. ನೀವೇನಾದ್ರೂ 10 ರೂಪಾಯಿಯನ್ನ ರೆಸ್ಪೆಕ್ಟ್ ಮಾಡಿಲ್ಲ ಅಂದ್ರೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನಿಮ್ಮ ಹತ್ರ ಯಾವತ್ತಿಗೂ ಬರಲ್ಲ. ಈಗ ಆ ನೋಟನ್ನ ನೀವು ತಗೋಬೇಕು. ನೋಟು ಸ್ವಲ್ಪ ಕ್ಲೀನ್ ಆಗಿ ಚೆನ್ನಾಗಿ ಹೊಸ ತರ ಇರಲಿ. ಈ ತರ ನೋಟು ಸ್ವಲ್ಪ ಕ್ಲೀನ್ ಆಗಿ ಹೊಳೆ ತುಂಬಿರುವಂತ ನೋಟನ್ನ ತಗೋಬೇಡಿ, ಅಥವಾ ಹರಿದೋಗಿರುವಂತ ನೋಟನ್ನ ತಗೋಬೇಡಿ. ಯಾಕೆ ಅಂದ್ರೆ ನಾವು ಲಕ್ಷ್ಮಿಯನ್ನ ಇದರಲ್ಲಿ ಆಹ್ವಾನಿಸ್ತಾ ಇದ್ದೀವಿ. ಯೋಚನೆ ಮಾಡಿ, ನಿಮ್ಮ ಮನೆಗೆ ಯಾರು ಒಬ್ರು ರಾಯಲ್ ಅತಿಥಿ ಬಂದಾಗ ನೀವೇನ್ ಮಾಡ್ತೀರಾ? ಯಾರಾದ್ರೂ ನಿಮ್ಮ ಮನೆಗೆ ಬಂದ್ರೆ, ಗೆಸ್ಟ್ ಬಂದ್ರೆ, ಮುರಿದು ಹೋಗಿರೋ, ಕೊಳಕಾಗಿರೋ, ಕ್ಲೀನ್ ಆಗಿಲ್ದಿರೋ ಒಂದು ಚೇರ್ ಮೇಲೆ ನೀವು ಕೂರಿಸ್ತೀರಾ? ಇಲ್ಲ ಅಲ್ವಾ? ಹಾಗಾದ್ರೆ ಹಣವನ್ನ ಅಂದ್ರೆ ಲಕ್ಷ್ಮೀ ದೇವಿಯನ್ನ ಕೊಳೆ ಆಗಿರುವಂತಹ, ಹರಿದಿರುವಂತಹ ನೋಟಲ್ಲಿ ಹೇಗೆ ಕೂರ್ಸಕ್ಕಾಗತ್ತೆ ನಾವು, ಅಲ್ವಾ? ಒಂದು ಕ್ಲೀನ್ ಆಗಿರೋ, ಹೊಸದಾಗಿರೋ, ಒಂದು ಗರಿಗರಿ ಆಗಿರೋ ನೋಟು ನೀವು ಹಣಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಿದ್ದೀರಾ, ಎಷ್ಟು ಮರ್ಯಾದೆ ಕೊಡ್ತಿದ್ದೀರಾ ಅಂತ ತೋರಿಸುತ್ತೆ. ಹಾಗೆ ಅದು ನಿಮ್ಮ ಸಮೃದ್ಧಿಯನ್ನ ಹೆಚ್ಚಿಸುತ್ತೆ. ಯಾಕಂದ್ರೆ ರೆಸ್ಪೆಕ್ಟ್ ಅನ್ನೋದು ಮೊದಲ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಯಾರು ರೆಸ್ಪೆಕ್ಟ್ ಮಾಡ್ತಾರೆ ಅವರ ಹತ್ರ ಇನ್ನೂ ಜಾಸ್ತಿ ಬರ್ತಾ ಹೋಗುತ್ತೆ. ಈಗ ನಿಮಗೆ ಒಂದು ಪೆನ್ ಬೇಕು, ಬ್ಲಾಕ್ ಅಥವಾ ರೆಡ್ ಅನ್ನ ತಗೋಬೇಡಿ. ಬ್ಲಾಕ್ ಕಲರು ಸ್ಯಾಟರ್ನ್ ಅಂದ್ರೆ ಶನಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಹಣದ ಫ್ಲೋ ಅನ್ನ ಸ್ವಲ್ಪ ನಿಲ್ಸಕ್ಕೆ ಶುರು ಮಾಡುತ್ತೆ, ಕಡಿಮೆ ಮಾಡ್ತಾ ಹೋಗುತ್ತೆ. ನಾವು ಹಣವನ್ನ ಯಾವತ್ತೂ ನಿಲ್ಲಿಸಬಾರ್ದು, ಅದು ಪ್ರವಾಹದ ರೀತಿಯಲ್ಲಿ ಜಾಸ್ತಿ ಆಗ್ತಾ ಹೋಗ್ಬೇಕು. ಕೆಂಪು ಕಲರು ಮಂಗಳನ ಕಲರು, ಅದು ಆಂಗ್ರಿ ಮತ್ತೆ ಎಕ್ಸ್ಪೆನ್ಸಸ್ ಅನ್ನ ಜಾಸ್ತಿ ಮಾಡುತ್ತೆ, ಅದು ರೆಪ್ರೆಸೆಂಟ್ ಮಾಡುತ್ತೆ. ಕೆಂಪು ಕಲರ್ ಇಂದ ಬರೆದ್ರೆ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ, ಹಣ ಬರುತ್ತೆ ಆದ್ರೆ ನಿಲ್ಲಲ್ಲ. ಸೊ ಗ್ರೀನ್ ಅಥವಾ ಬ್ಲೂ ಕಲರ್ ಪೆನ್ ಅನ್ನ ತಗೋಬೇಕು ನೀವು. ಸೊ ಗ್ರೀನ್ ಕಲರ್ ಅಥವಾ ಬ್ಲೂ ಕಲರ್ ಪೆನ್ ಅನ್ನ ತಗೊಳ್ಳಿ. ಗ್ರೀನ್ ಕಲರ್ ಏನಿದೆ ಇದು ಎಲ್ಲಕ್ಕಿಂತ ಪವರ್ಫುಲ್ ಕಲರ್. ಯಾಕೆಂದ್ರೆ ಇದು ಪ್ರಕೃತಿಯ ಕಲರು, ಇದು ಗ್ರೋತ್ ನ ಕಲರು, ಗಿಡ ಮರಗಳ ಕಲರು. ಗ್ರೀನ್ ಕಲರ್ ಇದೆಯಲ್ಲ, ಇದು ಬುಧ ಗ್ರಹವನ್ನ ಖುಷಿ ಪಡಿಸುವಂತ ಕಲರು. ಹಾಗೆ ಬುಧ ಗ್ರಹ ಯಾರು? ವ್ಯಾಪಾರದ ಮತ್ತು ಹಣದ ದೇವ ಅವನು. ಹಾಗಾಗಿ ಗ್ರೀನ್ ಕಲರ್ ಇಲ್ಲ ಅಂದ್ರೆ ಬ್ಲೂ ಕಲರ್ ಯೂಸ್ ಮಾಡ್ಕೊಳ್ಳಿ. ಬ್ಲೂ ಕಲರ್ ಇದೆಯಲ್ಲ, ಇದು ಕಮ್ಯುನಿಕೇಶನ್ ಮತ್ತೆ ವಿಶಾಲತೆಯ ಒಂದು ಕಲರ್. ಇದು ವಾಟರ್ ಎಲಿಮೆಂಟ್ ನ ಕಲರ್ ಕೂಡ. ನೆನ್ಪಿಡಿ, ಹಣ ಮತ್ತು ನೀರು ಒಂದೇ ಎನರ್ಜಿಯಿಂದ ಕೂಡಿರುವಂತದ್ದು. ಸೊ ನೀಲಿ ಕಲರು ಒಂದು ಫ್ಲೋ ಅನ್ನ ನಿಶ್ಚಿತವಾಗಿಸುತ್ತೆ. ಈಗ ತುಂಬಾ ಇಂಪಾರ್ಟೆಂಟ್ ಕೆಲಸ ಏನು ಅಂದ್ರೆ, ಏನನ್ನ ಬರಿಬೇಕು, ಎಲ್ಲಿ ಬರಿಬೇಕು ಅನ್ನೋದು. 10 ರೂಪಾಯಿ ನೋಟನ್ನ ತೆಗೆದುಕೊಂಡು ನಿಮ್ಮ ಮುಂದೆ ಇಟ್ಕೊಳ್ಳಿ. ಈ ನೋಟಲ್ಲಿ ಖಾಲಿ ಜಾಗ ಎಲ್ಲಿದೆ, ಅಲ್ಲಿ ವೈಟ್ ಸ್ಪೇಸ್ ಎಲ್ಲಿರುತ್ತೆ ಅಲ್ಲಿ ನೀವು ಬರಿಬೇಕು. ನಂಬರ್ನ ಮೇಲಾಗ್ಲಿ ಅಥವಾ ಚಿತ್ರದ ಮೇಲಾಗ್ಲಿ ಬರೆಯೋದಕ್ಕೆ ಹೋಗ್ಬಾರ್ದು. ಈ ರೀತಿ ಖಾಲಿ ಜಾಗ ಇರೋ ಕಡೆಗೆ ನೀವು ಸಣ್ಣದಾಗಿ, ರೆಸ್ಪೆಕ್ಟ್ಫುಲ್ ಆಗಿ, ತುಂಬಾ ನಂಬಿಕೆಯಿಂದ ಬರಿಬೇಕು. 888 ಬರೆದು ಅದ್ರ ಕೆಳಗಡೆ ಚಿಕ್ಕದಾಗಿ ಪ್ಲಸ್ ಸಿಂಬಲ್ ಅನ್ನ ಬರಿಬೇಕಂದ್ರೆ 888 ಬರೆದ್ಬಿಟ್ಟು ಅದ್ರ ಕೆಳಗಡೆ ಒಂದು ಚಿಕ್ಕದಾಗಿ ಪ್ಲಸ್ ಸಿಂಬಲ್ ಅನ್ನ ಬರಿಬೇಕು. ಪ್ಲಸ್ ಯಾಕೆ ಬರಿಬೇಕು ಅಂದ್ರೆ 888 ಅನ್ನೋದು ಒಂದು ಮ್ಯಾಗ್ನೆಟ್, ಅದು ಹಣವನ್ನ ಅಟ್ರಾಕ್ಟ್ ಮಾಡುತ್ತೆ. ಪ್ಲಸ್ ಸಿಂಬಲ್ ಇದೆಯಲ್ಲ, ಅದೊಂದು ಆಂಪ್ಲಿಫೈಯರ್ ಇದ್ದಾಗೆ, ಇದು ಮಲ್ಟಿಪ್ಲೈ ಮಾಡುತ್ತೆ, ಮತ್ತೆ ವೃದ್ಧಿಯನ್ನ ಮಾಡುತ್ತೆ, ಆಡ್ ಮಾಡುತ್ತೆ. ಪ್ಲಸ್ ಇಲ್ಲ ಅಂದ್ರೆ ಹಣ ಬರ್ತಾ ಇರುತ್ತೆ ಆದ್ರೆ ಅಷ್ಟೇ ಬೇಗ ಹೊರಟೋಗುತ್ತೆ. ಆದ್ರೆ ಪ್ಲಸ್ ಜೊತೆಗೆ ಹಣ ಬರ್ತಾ ಇರುತ್ತೆ, ಆಡ್ ಆಗ್ತಾ ಇರುತ್ತೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಪ್ಲಸ್ ಅಲ್ಲ ಇರುತ್ತೆ, ಅದ್ಯಾವತ್ತು ಮೈನಸ್ ಆಗಲ್ಲ. ಈ ಒಂದು ಚಿಕ್ಕ ಒಂದು ಪ್ಲಸ್ ಸಿಂಬಲ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಡೈರೆಕ್ಷನ್ ಕೊಡುತ್ತೆ, ಮನಿಯನ್ನ ವೃದ್ಧಿ ಮಾಡು ಅಂದ್ರೆ ಜಾಸ್ತಿ ಮಾಡು, ಆಡ್ ಮಾಡು ಅಂತ. ಅದನ್ನ ನೀವು ಬರೆಯುವಾಗ ನಿಮ್ಮ ಮೈಂಡ್ ಅಲ್ಲಿ ಏನ್ ಓಡ್ತಾ ಇರುತ್ತೆ? ಡೌಟು, ಇದು ಕೆಲಸ ಮಾಡುತ್ತಾ, ಅರೆ ಏನದು ಫೂಲಿಶ್ನೆಸ್, ಸರಿ ಏನೋ ಹೇಳ್ತಾ ಇದಾರೆ ಮಾಡ್ಬಿಡೋಣ ಅಂತೆಲ್ಲ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಹೀಗೇನಾದ್ರೂ ನಿಮ್ಗೆ ಅನ್ನಿಸ್ತಾ ಇದ್ರೆ ಪೆನ್ ಅನ್ನ ಕೆಳಗಿಟ್ಬಿಡಿ, ದಯವಿಟ್ಟು ಫಾಲೋ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಡೌಟ್ ನ ಒಂದು ನೆಗೆಟಿವ್ ಎನರ್ಜಿ ಇಂಕಿನ ಜೊತೆಗೆ ಸೇರ್ಕೊಂಡ್ಬಿಡುತ್ತೆ. ಆಗ ಆ ನೋಟು ವೆಲ್ತ್ ಮ್ಯಾಗ್ನೆಟ್ ಆಗಲ್ಲ, ನೆಗೆಟಿವ್ ಮ್ಯಾಗ್ನೆಟ್ ಆಗುತ್ತೆ. ನಿಮ್ಮ ಡೌಟ್ ಅನ್ನ ಅದು ನಿಜ ಮಾಡ್ಬಿಡುತ್ತೆ. ನೀವ್ ಏನೇ ಮಾಡಿದ್ರು ನಿಮ್ಮ ಹತ್ರ ಹಣ ಬರಲ್ಲ. ಯಾಕೆಂದ್ರೆ ಯೂನಿವರ್ಸ್ ಏನು ಲಾ ಇರೋದು? ಲೈಕ್ಸ್ ಅಟ್ರಾಕ್ಟ್ಸ್ ಲೈಕ್. ನೆಗೆಟಿವ್ ಎನರ್ಜಿ ಕೊಟ್ಟರೆ ನೆಗೆಟಿವಿಟಿ ಬರುತ್ತೆ, ಪಾಸಿಟಿವ್ ಎನರ್ಜಿ ಕೊಟ್ಟರೆ ನಿಮಗೆ ಪಾಸಿಟಿವಿಟಿನೇ ಬರುತ್ತೆ. ಹಾಗಾಗಿ ಪಾಸಿಟಿವ್ ಫೀಲಿಂಗ್ ಅನ್ನ ಇಟ್ಕೊಂಡು ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಪೂರಾ ಟ್ರಸ್ಟ್ ಇಂದ ಬರಿಬೇಕು. ನೋಟಿನ ಮೇಲೆ ನಾವು 888 ಅನ್ನ ಬರೆಯುವಾಗ ಹಣ ಬರೋದಕ್ಕೆ ಸ್ಟಾರ್ಟ್ ಆಗೇ ಆಗುತ್ತೆ ಅಂತ ಫೀಲ್ ಮಾಡಬೇಕು. ನೀವು ಬರೀ ಒಂದು ನಂಬರ್ ಅನ್ನ ಬರೀತಾ ಇಲ್ಲ, ಯೂನಿವರ್ಸ್ ನ ಬ್ಯಾಂಕ್ ನ ಒಂದು ಬ್ಲಾಂಕ್ ಚೆಕ್ ಅನ್ನ ನೀವು ಸೈನ್ ಮಾಡ್ತಾ ಇದ್ದೀರಾ ಅನ್ಕೊಂಡು ನೀವು ಬರಿಬೇಕು. ನೀವು ಬ್ರಹ್ಮಾಂಡದ ಜೊತೆ ಒಂದು ಅಗ್ರಿಮೆಂಟ್ ಗೆ ಸೈನ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ನಾವೀಗ ಈ ಪ್ರೋಸೆಸ್ ನ ಇನ್ನೊಂದು ಪಾರ್ಟ್ ಅನ್ನ ನೋಡೋಣ. ಇದು ತುಂಬಾ ಇಂಪಾರ್ಟೆಂಟ್. ದ ಸೀಕ್ರೆಟ್ ಫೋಲ್ಡ್ ಅಂತ ಹೇಳ್ತಾರೆ ಇದನ್ನ, ಅಂದ್ರೆ ಪವಿತ್ರವಾದ ಒಂದು ಮಡಿಕೆ ಅಂತ. ಇಲ್ಲೇ ತುಂಬಾ ಜನ ತಮ್ಮ ಅದೃಷ್ಟವನ್ನ ಕಾಲಿಂದ ಹೊಡ್ಕೊಳ್ಳೋದು,
ತುಂಬಾ ಜನ ಕೋಡನ್ನ ಸರಿಯಾಗಿ ಬರೀತಾರೆ, ಆದ್ರೆ ನೋಟನ್ನ ರಾಂಗ್ ಆಗಿ ಫೋಲ್ಡ್ ಮಾಡ್ತಾರೆ. ರಾಂಗ್ ಆಗಿ ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾರೆ. ತುಂಬಾ ಜನ ನೋಟನ್ನ ಹೇಗೆ ಫೋಲ್ಡ್ ಮಾಡ್ತಾರೆ, ಹೊರಗಡೆ ಫೋಲ್ಡ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ದೂರ ಆಗುವಂತ ಚಾನ್ಸಸ್ ಇರುತ್ತೆ. ಯಾವಾಗ ನೋಟನ್ನ ನಿಮ್ಮಿಂದ ಈ ರೀತಿಯಾಗಿ ಫೋಲ್ಡ್ ಮಾಡ್ತೀರಾ ಅಂದ್ರೆ ನಿಮ್ಮ ಕಡೆ ಇದು ಬರೋ ತರ ಫೋಲ್ಡ್ ಮಾಡ್ಬೇಕು. ಈ ರೀತಿ ಹೋಗೋ ತರ ಫೋಲ್ಡ್ ಮಾಡಬಾರ್ದು, ಈ ತರ ಬರೋ ತರ ಫೋಲ್ಡ್ ಮಾಡಬೇಕು. ನಿಮ್ಮ ಸನಿಹಕ್ಕೆ ಹಣವನ್ನ ನೀವು ಕರೀತಾ ಇದ್ದೀರಾ, ರಿಸೀವ್ ಮಾಡ್ಕೊಳ್ತಿದ್ದೀರಾ ಅನ್ನೋದನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ನೋಟನ್ನ ಈ ರೀತಿ ಫೋಲ್ಡ್ ಮಾಡ್ತಾನೆ ಇರಿ, ಕಡೆಗೆ ಅದು ಚಿಕ್ಕದಾಗಿ ಸ್ಕ್ವೇರ್ ಶೇಪ್ ಅಲ್ಲಿ ಬರೋ ಹಾಗೆ ನೀವು ಫೋಲ್ಡ್ ಮಾಡಿ. ಸ್ಕ್ವೇರ್ ಶೇಪ್ ಯಾಕೆ ಮಾಡ್ಬೇಕು ಅಂದ್ರೆ, ಸ್ಕ್ವೇರ್ ಶೇಪ್ ಪೃಥ್ವಿ ತತ್ವನ ರೆಪ್ರೆಸೆಂಟ್ ಮಾಡುತ್ತೆ. ಪೃಥ್ವಿ ಅಂದ್ರೆ ಏನು, ಸ್ಥಿರತೆ. ನಾವು ಬಯಸ್ತಾ ಇದ್ದೀವಿ ಹಣ ಬಂದು ನಮ್ಮ ಹತ್ರ ನಿಲ್ಬೇಕು, ನಮ್ಮ ಹತ್ರನೇ ಇರಬೇಕು, ಸ್ಥಿರವಾಗಿ ನಿಲ್ಬೇಕು ಅಂತ. ಹಾಗಾಗಿ ಇದನ್ನ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಫೋಲ್ಡ್ ಮಾಡಿದ್ಮೇಲೆ ಆ ನೋಟನ್ನ ನಿಮ್ಮ ಪರ್ಸ್ ಅಥವಾ ನಿಮ್ಮ ಬ್ಯಾಗು, ನಿಮ್ಮ ವ್ಯಾಲೆಟ್ ಅಲ್ಲಿ ನೀವು ಇಟ್ಕೋಬೇಕು. ಚಿಲ್ಲರೆ ಇರೋ ಕಡೆ ಅದನ್ನ ಇಟ್ಕೊಳಕ್ ಹೋಗ್ಬೇಡಿ. ಬಿಲ್ಸು, ರಿಸಿಪ್ಟ್ಸು, ಯಾವ್ದಾದ್ರು ಒಂದು ಅನ್ವಾಂಟೆಡ್ ಥಿಂಗ್ಸ್ ಇರುತ್ತಲ್ಲ, ಅಂತ ಜಾಗದಲ್ಲಿ ಇರಬೇಡಿ. ಸಾಲದ ಎನರ್ಜಿ ಅನ್ನೋದು ರೆಪ್ರೆಸೆಂಟ್ ಮಾಡುತ್ತೆ. ನಿಮ್ಮ ಪರ್ಸ್ ಅಲ್ಲಿ ಸೀಕ್ರೆಟ್ ಕಂಪಾರ್ಟ್ಮೆಂಟ್ ಅಂತ ಇರುತ್ತಲ್ಲ, ಅಲ್ಲಿ ನೀವು ಈ ನೋಟನ್ನ ಇಟ್ಕೋಬೇಕು. ಯಾಕಂದ್ರೆ ಪರ್ಸ್ ಅಥವಾ ವ್ಯಾಲೆಟ್ ನಿಮ್ಮ ಮನಿಯ ಒಂದು ಮನೆ ಇದ್ದ ಹಾಗೆ, ಅದು ಹಣದ ಮನೆ ಇದ್ದ ಹಾಗೆ. ಯಾಕಂದ್ರೆ ಹಣ ಅಲ್ಲೇ ಇರೋದು. ಸೊ 888 ಬರ್ದಿರುವಂತಹ ಈ ನೋಟು ಅಲ್ಲಿದ್ರೆ ನಿಮ್ಮ ಹಣ ರಾಜನಂತೆ ಬಾಕಿ ಇರೋ ಪ್ರಜೆಗಳಂದ್ರೆ ಬೇರೆ ಹಣವನ್ನ ಇದು ಕಂಟ್ರೋಲ್ ಮಾಡುತ್ತೆ. ಯಾಕಂದ್ರೆ ಈಗ ಇದು ಸಾಧಾರಣ ನೋಟಲ್ಲ, ಇದೊಂದು ಸೀಡ್ ಮನಿ ಆಗಿದೆ. ಇದೊಂದು ಬೀಜದಂತೆ. ನಾವು ಭೂಮಿಗೆ ಬೀಜವನ್ನ ಬಿತ್ತಿದಾಗ ಹೇಗೆ ಮತ್ತೆ ಮತ್ತೆ ಅದನ್ನ ಅಗದ್ ನೋಡಲ್ವೋ, ಅದು ಶಾಂತಿಯಿಂದ ಕತ್ತಲಲ್ಲಿ ಬೆಳೆಯೋದಕ್ಕೆ ಹೇಗೆ ನಾವು ಬಿಡ್ತೀವೋ, ಇದು ಕೂಡ ಹಾಗೇನೆ. ಈಗ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ, ಇದನ್ನ ನೆಗ್ಲೆಕ್ಟ್ ಮಾಡ್ಲೇಬೇಡಿ. ಇಲ್ಲಾಂದ್ರೆ ಈ ಪ್ರೋಸೆಸ್ ಕೆಲಸನೇ ಮಾಡಲ್ಲ ನಿಮಗೆ. ಈ 10 ರೂಪಾಯಿ ನೋಟನ್ನ ನೀವು ಯಾವತ್ತಿಗೂ ಖರ್ಚು ಮಾಡಬೇಡಿ. ಇದನ್ನ ಪರ್ಸಿಂದ ತೆಗೆಯೋದಕ್ಕೆ ಹೋಗ್ಬೇಡಿ. ಇದು ಹಣವನ್ನ ಸೆಳೆಯುವ ಒಂದು ಮ್ಯಾಗ್ನೆಟ್ ಇದ್ದ ಹಾಗೆ. ಇದು ನಿಮ್ಮ ಹತ್ರ ಸದಾ ಇರಬೇಕು, ಎಲ್ಲ ಟೈಮಲ್ಲೂ ಇರಬೇಕು. ಈ ಪ್ರೋಸೆಸ್ ಅನ್ನ ಶಾಂತವಾಗಿ ಕುಳಿತುಕೊಂಡು ಏಕಾಂತದಲ್ಲಿ ನೀವು ಮಾಡಿ. ನೆಗೆಟಿವ್ ಎನರ್ಜಿ ನಿಮ್ಮ ಸುತ್ತಮುತ್ತ ಎಲ್ಲೂ ಇರಬಾರ್ದು. ಪ್ರೋಸೆಸ್ ಆದ್ಮೇಲೆ ಯಾರ ಹತ್ರನೂ ಡಿಸ್ಕಸ್ ಕೂಡ ಇದನ್ನ ಮಾಡೋದಕ್ಕೆ ಹೋಗ್ಬೇಡಿ. ಸೊ ನೋಟು ರೆಡಿ ಆದ್ಮೇಲೆ ನಿಮ್ಮ ಲೆಫ್ಟ್ ಹ್ಯಾಂಡ್ ನ ಅಂಗೈಯಲ್ಲಿ ಇದನ್ನ ಇಟ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಯಾವಾಗ್ಲೂ ರಿಸೀವ್ ಮಾಡ್ಕೊಳ್ಳುವಂತ ಹ್ಯಾಂಡ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ರೈಟ್ ಹ್ಯಾಂಡು ಕೊಡುವಂತ ಹ್ಯಾಂಡ್ ಆಗಿರುತ್ತೆ. ಈಗ ರೈಟ್ ಹ್ಯಾಂಡ್ ಅನ್ನ ಇದರ ಮೇಲೆ ಇಟ್ಕೋಬೇಕು. ಕಣ್ಣು ಮುಚ್ಚಿ ಡೀಪ್ ಆಗಿ ಬ್ರೀತನ್ನ ತಗೊಂಡು ವಿಜುವಲೈಸ್ ಮಾಡಬೇಕು. ಯೂನಿವರ್ಸ್ ಇಂದ ನಿಮಗೆ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ. ಉಸಿರನ್ನ ಬಿಡುವಾಗ ನೀವು ಎಲ್ಲ ನೆಗೆಟಿವ್ ಎನರ್ಜಿ ನಿಮ್ಮ ಒಳಗಡೆಯಿಂದ ಆಚೆ ಹೋಗ್ತಾ ಇದೆ ಅಂತ ವಿಜುವಲೈಸ್ ಮಾಡಬೇಕು. ಇಮ್ಯಾಜಿನ್ ಮಾಡಿ, ಎಲ್ಲಾ ಡೈರೆಕ್ಷನ್ ಇಂದ ನಿಮ್ಮ ಕಡೆ ಹಣ ಹರಿದು ಬರ್ತಾ ಇದೆ ಅಂತ. ನಿಮ್ಮ ಸ್ಯಾಲರಿ ಜಾಸ್ತಿ ಆಗ್ತಾ ಇದೆ, ಬಿಸ್ನೆಸ್ ಅಲ್ಲಿ ತುಂಬಾ ಲಾಭ ಆಗ್ತಾ ಇದೆ, ಸ್ಟಕ್ ಆಗಿರುವಂತ ಮನಿ ಎಲ್ಲಾ ಕಡೆಲೂ ವಾಪಸ್ ಬರ್ತಾ ಇದೆ, ಕೊಟ್ಟಿರುವಂತ ಸಾಲ ನಿಮಗೆ ಬಡ್ಡಿ ಸಮೇತ ವಾಪಸ್ ಬರ್ತಾ ಇದೆ, ಬೋನಸ್ ಸಿಗ್ತಾ ಇದೆ, ಅನ್ಎಕ್ಸ್ಪೆಕ್ಟೆಡ್ ಮನಿ ಬರ್ತಾ ಇದೆ ಅಂತ ನೀವು ಮೆಸೇಜ್ ನಿಮಗೆ ಬರ್ತಾ ಇದೆ, ಪೇಮೆಂಟ್ ರಿಸೀವ್ ಅಂತ ಮೆಸೇಜ್ ಬರ್ತಾ ಇದೆ, ಬ್ಯಾಂಕ್ ಅಕೌಂಟ್ ಅಲ್ಲಿ ಡೆಪಾಸಿಟ್ ಆಗ್ತಾ ಇರೋ ಮೆಸೇಜ್ ಬರ್ತಾ ಇದೆ ಅಂತ ನೀವು ವಿಜುವಲೈಸ್ ಮಾಡಬೇಕು. ಮುಖದಲ್ಲಿ ಮಂದಹಾಸ ಬರ್ತಾ ಇರುತ್ತೆ, ನಿಮಗೆ ಹ್ಯಾಪಿ ಫೀಲ್ ಆಗ್ತಾ ಇರ್ತೀರಾ. ಈಗ ಈ ನೋಟಲ್ಲಿ ನಾವು ಪ್ರಾಣವನ್ನ ತುಂಬಿಸ್ಬೇಕು. ಇದನ್ನ ನಾವು ಪ್ರಾಣ ಇನ್ಫ್ಯೂಷನ್ ಅಂತ ಕರಿತೀವಿ. ಎರಡೂ ಹಸ್ತವನ್ನ ಬಿಡಿಸಿ ನೋಟನ್ನ ನಿಮ್ಮ ಬಾಯಿ ಹತ್ರ ತಂದು ಒಂದು ಅಂತ ಜೋರಾಗಿ ಉಫ್ ಅಂತ ಊದ್ಬಿಡಿ. ಯಾಕಂದ್ರೆ ನಮ್ಮ ಉಸಿರಲ್ಲಿ ಪ್ರಾಣ ಇರುತ್ತೆ, ನಮ್ಮ ಜೀವನದ ಒಂದು ಶಕ್ತಿ ಇರುತ್ತೆ. ಹಿಂದೆ ಋಷಿಮುನಿಗಳು ಮಂತ್ರಗಳನ್ನ ಹೇಳಿದ ನಂತರ ನೀರಿಗೆ ಉಫ್ ಅಂತ ಊದ್ತಾ ಇದ್ರು. ಇದು ವಿಜ್ಞಾನ. ಅದೇ ವಿಜ್ಞಾನನ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ನೀವು ನೋಟಿನ ಮೇಲೆ 888 ಅಂತ ಬರೆದ ಮೇಲೆ ಉಫ್ ಅಂತ ಊದಿದ್ರೆ ಆ ನೋಟಿಗೆ, ನಿರ್ಜೀವ ಆಗಿರುವಂತ ನೋಟಿಗೆ ಜೀವ ಕೊಟ್ಟಂತಾಗತ್ತೆ. ಊದುವಾಗ ಮನಸ್ಸಲ್ಲೇ ಹೇಳ್ಕೊಳ್ಳಿ, ಎದ್ದೇಳು, ನಿನ್ನ ಕೆಲಸವನ್ನ ನೀನು ಸ್ಟಾರ್ಟ್ ಮಾಡ್ಕೋಬೇಕು ಅಂತ. ಇದನ್ನ ನಿಮ್ಮ ಪರ್ಸ್ ಅಲ್ಲಿ ಅಥವಾ ನಿಮ್ಮ ಬ್ಯಾಗ್ ಅಲ್ಲಿ ಸದಾ ಇಟ್ಕೊಳ್ಳಿ. ಇದನ್ನ ಖರ್ಚು ಮಾಡೋದಕ್ಕೆ ಹೋಗ್ಬೇಡಿ. ಯೂನಿವರ್ಸ್ಗೆ ನೀವು ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಅಟ್ರಾಕ್ಟಿಂಗ್ ಮನಿ, ಐ ಆಮ್ ಅ ಮನಿ ಮ್ಯಾಗ್ನೆಟ್, ಮನಿ ಕಮ್ಸ್ ಟು ಮೀ ವೆರಿ ಈಸಿಲಿ ಅಂಡ್ ಎಫರ್ಟ್ಲೆಸ್ಲಿ, ಐ ಲವ್ ಮನಿ, ಮನಿ ಲವ್ಸ್ ಮೀ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.